ಕಬ್ಬನ್ ಪಾರ್ಕ್ ನೋಡೋದಕ್ಕೆ ಅಂತೂ ನಾವು ನೋಡಿದ ಹಿಂದೆ ಇವಾಗ ನೋಡೋದಕ್ಕೂ ತುಂಬಾನೇ ಬದಲಾವಣೆ ಆಗಿದೆ. ತುಂಬಾ ಚೆನ್ನಾಗಿದೆ. ರೋಬೋಟ್ದು ಆಗಲಿ ಆಮೇಲೆ ಡೈನೋಸರಸ್ದು ಆಗಲಿ ಎಲ್ಲ ಚೆನ್ನಾಗಿದೆ. ಟಾಯ್ ಟಾಯ್ ಟ್ರೈನ್ ಎಲ್ಲಕ್ಕಿಂತ ಜಾಸ್ತಿ ಅಟ್ರಾಕ್ಟಿವ್ ಇದೆ ಕಬ್ಬನ್ ಪಾರ್ಕಲ್ಲಿ. ಎಲ್ಲ ಥರದ ವೆರೈಟೀಸು ಹೂವನ್ನು ಕಾಣಿಸಿದೆ. ನಾವು ಎಂದು ನೋಡದೇ ಇರತಕ್ಕಂಥ ಹೂವುಗಳನ್ನು ಸಮೇತ ಅಲಂಕಾರದಲ್ಲಿ ಅಳವಡಿಸಿದ್ದಾರೆ. ಮತ್ತು ಇದು ಟ್ರೈನ್ ಇದೆಯಲ್ಲ, ಅದರಲ್ಲಿ ಹೋಗೋದೇ ಒಂದು ಮಜಾ. ನಮಸ್ತೆ ವೀಕ್ಷಕರೇ, ನಾವಿವತ್ತು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ತೋಟಗಾರಿಕೆ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜವಾಹರ್ಲಾಲ್ ಬಾಲ ಭವನ ಸೊಸೈಟಿ ಇವರ ಕಡೆಯಿಂದ 3 ದಿನಗಳ ಕಾಲ ಫ್ಲವರ್ ಶೋ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಹೂಗಳಿಂದ ಏನು ಗೊಂಬೆಗಳನ್ನ ರೆಡಿ ಮಾಡಿ ಆನೆಯ ಗೊಂಬೆ ಮತ್ತು ಡೈನೋಸರ್ಸ್ಗಳು ಈ ರೀತಿಯಾದ ಹಲವಾರು ಗೊಂಬೆಗಳನ್ನ ರೆಡಿ ಮಾಡಿ ಫ್ಲವರ್ ಶೋನ ಆರಂಭಿಸಿದ್ದಾರೆ. ಇದಕ್ಕೆ ಸಾಕಷ್ಟು ಜನ ಪೇರೆಂಟ್ಸು ಮಕ್ಕಳ ಜೊತೆಗೆ ಬಂದು ಇದರಲ್ಲಿ ಭಾಗಿಯಾಗಿ ಖುಷಿ ಪಡ್ತಾ ಇದ್ದಾರೆ. ಇದು ಹೇಗಿದೆ, ಏನು ಎತ್ತ, ಇದನ್ನ ನೋಡೋಣ, ಹಾಗೆ ಪಬ್ಲಿಕ್ ಹತ್ರ ಏನು ಅಂತ ಮಾತಾಡೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ನಾವಿವತ್ತು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜವಾಹರ್ಲಾಲ್ ನೆಹರು ಬಾಲಭವನ ಸೊಸೈಟಿ ಹಾಗೂ ತೋಟಗಾರಿಕೆ ಇಲಾಖೆಯವರು ಸೇರಿ 3 ದಿನಗಳ ಕಾಲ ಫ್ಲವರ್ ಶೋ ಅನ್ನ ಏರ್ಪಡಿಸಿದ್ದಾರೆ. ಅಂತಂದ್ರೆ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗಾಗಿ ಫ್ಲವರ್ ಶೋ ಅನ್ನ ಏರ್ಪಡಿಸಿದ್ದಾರೆ. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಹಾಗೆ ಈ ಫ್ಲವರ್ ಶೋ ಯಾವ ರೀತಿಯಾಗಿ ನಡೀತಾ ಇದೆ, ಇದನ್ನೆಲ್ಲದನ್ನು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಮ್ಮ ಕಬ್ಬನ್ ಪಾರ್ಕ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಫ್ಲವರ್ ಶೋ ನಡೀತಾ ಇದೆ. ವೆರೈಟಿ ಅಂದರೆ ಎಷ್ಟು ವೆರೈಟಿ ಹೂಗಳನ್ನ ನೋಡಿ ನಮ್ಮ ಮನಸ್ಸು ಎಲ್ಲ ಅರಳ್ತಾ ಇದೆ. ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿ ಎಷ್ಟೋ ಜನ ಮಕ್ಕಳು ಬಂದಿದ್ದಾರೆ. ಬಾಲ್ ಭವನದಲ್ಲೂ ಕಾರ್ಯಕ್ರಮ ನಡೀತು, ಅಲ್ಲಿ ಭಾಗಿಯಾಗಿದ್ವಿ. ಮತ್ತು ಇವತ್ತಿನ ಕಬ್ಬನ್ ಪಾರ್ಕ್ ನೋಡೋದಕ್ಕೆ ಅಂತೂ ನಾವು ನೋಡಿದ ಹಿಂದೆ ಇವಾಗ ನೋಡೋದಕ್ಕೂ ತುಂಬಾನೇ ಬದಲಾವಣೆ ಆಗಿದೆ. ತುಂಬ ಚೆನ್ನಾಗಿದೆ. ಹೂಗಳನ್ನ ಬಂದು ಎಲ್ಲರೂ ನೋಡಿ, ಅದನ್ನು ನೀವು ಎಲ್ಲರೂ ಖುಷಿಯಾಗಿ ನೋಡಿ, ಖುಷಿಯಾಗಿ ಇರಿ. ಥ್ಯಾಂಕ್ ಯು. ಶೋ ಇದೆ ಅಂತ ಬಂದಿದ್ದೀವಿ. ಚೆನ್ನಾಗಿದೆ. ಇವತ್ತು ಜನರು ಜಾಸ್ತಿ ಇದ್ದಾರೆ. ಟಾಯ್ ಟ್ರೈನ್ ಮಕ್ಕಳು ತುಂಬ ಆಸೆ ಬೀಳ್ತಾರೆ, ಅದರಿಂದ ಬಂದಿದ್ದೀವಿ.
ನೋಡ್ತಾ ಇದ್ದೀವಿ ಇನ್ನು ಸಾಯಂಕಾಲ ತನಕ ಇದ್ದು ಹೋಗ್ತೀವಿ. ವೆರೈಟೀಸ್ ಆಫ್ ಹೂಗಳನ್ನ ನೋಡಿದ್ರ ನೋಡಿದ್ವಿ, ಎಲಿಫೆಂಟ್ ತುಂಬ ಚೆನ್ನಾಗಿದೆ, ಡೈನೋಸರ್ಸ್ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದೆ, ಐಸ್ ಕೋನ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಲ್ಲ ಫ್ಲವರ್ಸ್ ಇನ್ನೂ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಇವಾಗಲೇ ಎಲ್ಲರೂ ಬಂದು ನೋಡ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಎಲ್ಲರದ್ದು. ಅದು ಏನು ರೋಬೋಟ್ದು ಆಗಲಿ, ಆಮೇಲೆ ಡೈನೋಸರಸ್ದು ಆಗಲಿ ಎಲ್ಲ ಚೆನ್ನಾಗಿದೆ. ಟಾಯ್ ಟ್ರೈನ್ ಎಲ್ಲಕ್ಕಿಂತ ಜಾಸ್ತಿ ಅಟ್ರಾಕ್ಟಿವ್ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ. ಸೊ ಎಲ್ಲರೂ ಬಂದವರು ಅದು ಯಾರೂ ಮಿಸ್ ಮಾಡಲ್ಲ. ಸೊ ಅದು ಚೆನ್ನಾಗಿದೆ ಎಲ್ಲ. ತುಂಬ ಚೆನ್ನಾಗಿದೆ. ಫ್ಲವರ್ ಶೋ ಬಂದಿದ್ದೀರಾ, ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಕಬ್ಬನ್ ಪಾರ್ಕ್ ಯಾವಾಗಲೂ ಬರ್ತೀರಾ ಅದು ಫ್ಲವರ್ ಶೋ ಇದೆ ಅಂತ ಬಂದ್ರ? ಇವತ್ತು ಮೊದಲು ಬಂದಿರೋದು, ಎಂದೂ ಬಂದಿಲ್ಲ, ಇದೇ ಮೊದಲು ಬಂದಿರೋದು. ಹೇಗೆ ಅನಿಸ್ತು? ವೆರೈಟೀಸ್ ಆಫ್ ಹೂಗಳಿದಾವೆ, ಬೇರೆ ಬೇರೆ ರೀತಿ ಹೂಗಳು, ಇದನ್ನೆಲ್ಲ ನೋಡಿ ಹೇಗೆ ಅನಿಸ್ತು ಮೇಡಮ್? ಚೆನ್ನಾಗಿದೆ. ಎಷ್ಟು ಥರದ ಹೂಗಳನ್ನ ನೋಡಿದ್ರಿ? ಸುಮಾರು ಒಂದು 3-4 ಕಲರ್ಸು ನೋಡಿದ್ವಿ. ಮೊದಲೆಲ್ಲ ನೋಡಿರೋ ಹೂಗಳನ್ನೇ ನೋಡಿರೋದ? ಹೇಗೆ ಅನಿಸ್ತಪ್ಪ ಫ್ಲವರ್ ಶೋ ಬಂದು? ಚೆನ್ನಾಗಿತ್ತು ಎಲ್ಲ. ಏನೇನು ನೋಡಿದೆ? ಬಟರ್ಫ್ಲೈ ನೋಡಿದ್ರೆ, ಆಮೆ ನೋಡಿದೆ, ಗೊಂಬೆ ನೋಡಿದೆ, ಅದು ಬೋಟ್ ನೋಡಿದೆ. ಯಾವುದು? ಯಾವುದು?
ನಾನು ಇದು ಸುಮಾರು 3ನೇ ಸಲ ಬರ್ತಾ ಇರೋದು ಕಬ್ಬನ್ ಪಾರ್ಕಿಗೆ. ಇದು ಇವತ್ತು ಬಂದಿರೋದು ತುಂಬ ವಿಶೇಷ. ಯಾಕೆಂದರೆ ಇಲ್ಲಿ ನಮ್ಮದು ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಿದ್ವಿ, ನೋಡಿದ್ವಿ. ಪೂರಾ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಅಂದರೆ ಬಟ್ ಮಳೆ ಅದು ಇದೆಲ್ಲ ಬರುತ್ತಲ್ಲ, ಆವಾಗ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ವಾಪಸ್ ಹೋಗ್ಬೇಕಾಗುತ್ತೆ. ಅಷ್ಟು ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ವೆರೈಟೀಸ್ ಆಫ್ ಹೂಗಳನ್ನ ನೋಡಿದ್ರಿ ಸರ್? ಸಾಕಷ್ಟಿದೆ, ಎಲ್ಲ ಥರದ ವೆರೈಟೀಸು ಹೂವನ್ನು ಕಾಣಿಸ್ತಿದೆ. ನಾವು ಎಂದು ನೋಡದೇ ಇರ್ತಕ್ಕಂಥ ಹೂವುಗಳನ್ನು ಸಮೇತ ಅಲಂಕಾರದಲ್ಲಿ ಅಳವಡಿಸಿದ್ದಾರೆ. ಆಮೇಲೆ ಈ ವಿಶೇಷ ಏನಪ್ಪ ಅಂದರೆ, ಒಂದೊಂದು ಶೇಪ್ ಕೊಟ್ಟಿದ್ದಾರಲ್ಲ, 3 ಆನೆದು, 3 ಆನೆಗಳಿಗೆ ಆನೆ ಥರನೇ ದೊಡ್ಡ ಆನೆಯಿಂದ ಚಿಕ್ಕ ಆನೆ, ಅದು ತುಂಬ ವಿಶೇಷವಾಗಿದೆ. ಆಮೇಲೆ ಬಟರ್ಫ್ಲೈ ದೊಡ್ಡದು ಮತ್ತು ಚಿಕ್ಕದು ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಮತ್ತು ಇದು ಟ್ರೈನ್ ಇದೆಯಲ್ಲ, ಅದರಲ್ಲಿ ಹೋಗೋದೇ ಒಂದು ಮಜಾ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೈನಲ್ಲಿ ಹೋಗ್ಬಿಟ್ರೆ ಈ ಕಬ್ಬನ್ ಪಾರ್ಕ್ ಪೂರ ನೋಡ್ಕೊಂಬಂದಂಗೆ ಸಂತೋಷ ಆಗುತ್ತೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಬ್ಬನ್ ಪಾರ್ಕ್ ನಲ್ಲಿ ಮಕ್ಕಳ ದಿನಾಚರಣೆ ಸಲುವಾಗಿ ಏನು ಫ್ಲವರ್ ಶೋ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು, ಅದು ಮಕ್ಕಳನ್ನ ಮಾತ್ರವಲ್ಲ, ಮಕ್ಕಳ ಜೊತೆಗೆ ಬರುವಂತಹ ಮನೆಯವರನ್ನು ಕೂಡ ಕೈ ಬೀಸಿ ಕರೀತಾ ಇದೆ. ಎಲ್ಲಾ ವಿಭಿನ್ನವಾದಂತಹ ಫ್ಲವರ್ಸ್ಗಳು, ವಿಭಿನ್ನವಾದಂತಹ ಹೂಗಳಿರ್ಬೋದು, ವಿಭಿನ್ನವಾದಂತಹ ಹೂಗಳನ್ನ ಕೆಲವೊಂದಿಷ್ಟು ಆಕೃತಿಯನ್ನಾಗಿ ರೆಡಿ ಮಾಡಿ ಸಾಕಷ್ಟು ಜನರನ್ನ ಗಮನ ಸೆಳೆದಿರೋದಂತೂ ಹೌದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.